ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇದು ನಿನ್ನೆ ಲಾಗ್ ಸ್ವಲ್ಪ ಇಂಟ್ರೊಡಕ್ಷನ್ಗೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿನಿ. ನಿನ್ನೆ ಹಾಕಿದ್ನಲ್ಲ ವಿಡಿಯೋ, ಅದರದ್ದು ಕಂಟಿನ್ಯೂ ಲಾಗನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ನಿಮಗೇನಾದರೂ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ರಿ, ಈಗ ಮುಂದಿಂದು ಕಂಟಿನ್ಯೂ ಲಾಗು ಏನಾಯಿತು ಏನಿಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ, ಮಧ್ಯಾಹ್ನ 2 ಗಂಟೆ ಆಗೈತಿ. 2 ಗಂಟೆ ಟೈಮಲ್ಲಿ ಸಾಂಬಾರು ಮಾಡಕತ್ತೀನಿ. ರಾತ್ರಿಗೆ ಆಗುತ್ತಾ ಇವಾಗಲೂ ಆಗುತ್ತಾ ಅಂತ ಹೇಳ್ಬಿಟ್ಟು. ಇವು ನೋಡಿರಿ, ಕಡಲೆಕಾಳು ನೆನೆಸಿಟ್ಟಿದ್ದೆ. ಮೊಳಕೆ ಏನು ಬಂದಿಲ್ಲ, ಅಷ್ಟೊಂದು ಚೂರು ಚೂರ ಬಂದೈತಿ. ಆಲೂಗಡ್ಡೆ ಇತ್ತು, ಹಾಕಿ ಮಾಡಾಕತ್ತೀನಿ. ಇವತ್ತಾದ್ರೆ ಸಾಕು, ಮತ್ತು ನಾಳೆಗೆ ಏನಾದರೂ ಮಾಡ್ಕೊಂಡ್ರಾತು ಹಂಗೆ ಅಂದ್ಕೊಂಡಿನಿ. ಬಟ್ ಉಳಿತೈತಿ ಕಾಳು, ಬರೀ ಕಡಲೆಕಾಳು ಹಾಕಿ ಮಾಡೀನಿ. ಮಿಕ್ಕಿದ ಕಾಳು ಯಾವುದೂ ಇಲ್ಲ. ಇಷ್ಟು ನಡೆದೈತಿ. ಮಧ್ಯಾಹ್ನ ಅಡುಗೆ ಮಾಡಾಕತ್ತೀನಿ. ಮಸಾಲೆ ರುಬ್ಬಿಟ್ಕೊಂಡಿನಿ. ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಇದು ಉಳ್ದೈತಿ ನೋಡ್ರಿಲ್ಲ, ಬಿಸಿಬೇಳೆ ಬಾತು. ಈಗ ನವ್ಯ ಎದ್ದಾಳ, ಮಕ್ಕೊಂಡಿದ್ಲು. 1 ತಾಸು ಮಕ್ಕೊಂಡ್ಲಿ ಇವತ್ತು. ಬೆಳಿಗ್ಗೆ ಲಗುನ ಎದ್ಬಿಟ್ಟಿದ್ಲು. ಹಾಗಾಗಿ ದೀಪ ಇನ್ನೂ ಉರಿಯಾಗತೈತಿ. ನವ್ಯ ನೋಡ್ರಿ, ತಲೆಗೆ ಎಣ್ಣೆ ಹಚ್ಚಿಲ್ಲ. ನಿನ್ನೆ ತಲೆ ಸ್ನಾನ ಮಾಡಿಸಿದ್ನಲ್ಲ, ಹಾಗಾಗಿ ತಲೆಗೆ ಎಣ್ಣೆ ಹಚ್ಬೇಕು. ನೋಡಿ, ಮನಗಿಸಿದ್ನಲ್ರಿ, ತಲೆ ತಿಕ್ಕಿ ಹಂಗೆ ಮಾಡ್ಕೊಂಡ. ಇದೇನಿದೆ ನಾವೇ ಹನಿ ಮೇಲೆ ಬಡಿಸ್ಕೊಂಡೇನಿ ಏನಂದ, ಅದಕ್ಕೆ ಹಚ್ಚ ನಿಂತು ಬಿಡ್ತಾಳ. ಈಗ ಆಕಿಗೆ ಊಟ ಮಾಡಿಸ್ಬೇಕು. ಬಟ್ಟೆನ ಅಷ್ಟು ತೊಗೊಂಬಂದು ಮತ್ತು ಕರ್ಟನು ಬೆಡ್ಶೀಟು ಎಲ್ಲ ಮೇಲೆ ಒಣ ಹಾಕಿ ಬಂದೆ. ಈಗ ಈ ಸಾಂಬಾರಿಗೆ ಎಲ್ಲ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ. ಜಗ್ಗ ಸಲ ಶೇರ್ ಮಾಡೀನಿ ಈ ಸಾಂಬಾರು ರೆಸಿಪಿನ. ಹಾಗಾಗಿ ಇವತ್ತೇನು ಶೇರ್ ಮಾಡ್ಕೊಳ್ಳಿಲ್ಲ ಯಾವುದೇ ರೆಸಿಪಿನ. ನೋಡ್ರಿ, ಈಗ ಸಾಂಬಾರು ರೆಡಿ ಆಯ್ತು. ಏನಪ್ಪ ಅಂದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ. ಸ್ವಲ್ಪ ಹಾಕಿನಿ ಎಣ್ಣೆನ, ಆದ್ರೂ ನೋಡ್ರಿ ಎಷ್ಟು ಚಲೋ ಬಂದೈತಿ. ಮಸ್ತ್ ಇರುತ್ತಿದೆ ಸಾಂಬಾರು. ಇರ್ರಿ, ಒಂದು ಚಮಚ ತೊಗೊತೀನಿ. ನೋಡ್ರಿ, ನಾನು ಆವಾಗಲೇ ತೋರಿಸಿದ್ದೆ. ಅದು ಸಾಂಬಾರು ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೂ ತಿನ್ಬೋದು, ಅನ್ನದ ಜೊತೆಗೆ, ಮುದ್ದೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮುದ್ದೆ, ಚಪಾತಿ, ಅನ್ನ ಮತ್ತು ದೋಸೆಗೂ ಕೂಡ ಸಖತ್ತಾಗಿರುತ್ತೆ. ಕಾಳು ನೋಡ್ರಿ ಹೆಂಗದ. ಒಂದು ಇದನ್ನು ಮಾಡಿ ತೋರಿಸ್ತೀನಿ. ಇದು ಪ್ಲೇಟು. ಈಗ ನಮ್ಮ ನವ್ಯಾಗ ಇದನ್ನು ತಿನ್ನಿಸಿದೆ ನೋಡ್ರಿ. ವಾವ್, ಸಾಫ್ಟ್ ಆಗಿಬಿಟ್ಟು ಕಾಳು ಫುಲ್. ಹೌದಾ, ಸಖತ್ತಾಗಿ ಬೆಂದವು ಕಾಳು. ಇದ್ರಾಗ ರಾತ್ರಿದ ಬಾಕ್ಸ್ ಒಳಗೆ ಅನ್ನ ಐತಿ. ಇದು ಅನ್ನ ಮತ್ತು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀನಿ. ನವ್ಯಾಗ ತಿನ್ನಿಸಿದೆ ನೋಡ್ರಿ, ಅಲ್ಲಿ ತೋರಿಸಿದ್ನೆಲ್ಲ ಆಗೆಲ್ಲ ಒಂದು ಸ್ವಲ್ಪ ಉಳ್ದೈತಿ ಅಂತ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡಿ ತಿನ್ನಿಸಿದೆ. ಸಾಫ್ಟಾಗಿ ಚೆನ್ನಾಗಿತ್ತು. ತುಪ್ಪ ಜಾಸ್ತಿ ಹಾಕಿಬಿಟ್ಟಿದ್ದೆ, ಸಖತ್ತಾಗಿ ಬಂದಿತ್ತು ಬಿಸಿಬೇಳೆ ಬಾತು. ಆಕಿಗೆ ಬಿಸಿ ಮಾಡಿ ತಿನ್ನಿಸಿದೆ. ನಾನು ಈ ಸಾಂಬಾರು ಜೊತೆಗೆ ಈ ನೈಟ್ ಅನ್ನನ ಉಣ್ತೀನಿ. ನಮ್ಮ ನಮಿತ ಸ್ಕೂಲಿಂದ ಬಂದಮೇಲೆ ಆಕಿ ಅನ್ನ ಉಣ್ತೀನಂದ್ರೆ ಅನ್ನ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನು ತೆಗ್ಯಾಕೆ ಬರೋದು. ರೈಸ್ ಉಣ್ತೀನಿ ಅಂದ್ಲಂದ್ರೆ ಆಕಿಗೆ ಬಿಸಿದು ಮಾಡಿ ಕೊಡ್ತೀನಿ. ನಮ್ದು ಇದೇ ಹಣ ನೋಡ್ರಿ, ರಾತ್ರಿ ಇದು ತಿನ್ನೋದ ನಾವು. ನಿಮ್ಮ ಮನೆಗೂ ಹಂಗಾನು, ಯಾಕಂದ್ರೆ ಕೆಟ್ಟ ಹೋಗಿಬಿಡುತ್ತಾ ಅಂತ. ರೈಸು ಇಷ್ಟಕೊಂಡ ರೈಸು ಕೆಟ್ಟ ಹೋಗುತ್ತಲ್ಲ ಅಂತ ಹೊಟ್ಟೆ ಉರಿತೈತಿ. ಅದಕ್ಕೆ ಜಾಸ್ತಿ ಐತಿ, ಸ್ವಲ್ಪ ಹಾಕ್ಕೊತೀನಿ. ಹೊಟ್ಟೆ ಹತ್ತಿಲ್ಲ ಅಷ್ಟೊಂದು. ಈಗ ಉಣ್ಲಿಲ್ಲ ಅಂದ್ರೆ ಮತ್ತು ಸಂಜೆ ಮುಂದೆ ಹಸು ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೆ ನಾನು ನಾಷ್ಟ ಮಾಡೋದ 11 ಗಂಟೆಗೆ ತಿಂದೀನಿ. ಚಲ್ತ್ ನೋಡ್ರಿ, ತೆಳಗೆ ಇಷ್ಟ ತಿಂತೀನಿ, ಇಷ್ಟು ಇಡ್ತೀನಿ. ನಮಿತ ಬಂದಮೇಲೆ ಊಟ ಮಾಡ್ತೀನಿ ಅಂದ್ಲಂದ್ರೆ 1 ಕಪ್ ಅಷ್ಟು ಅಕ್ಕಿ ಹಾಕಿ ಅಕ್ಕಿಗೆ ಮಾಡೀನಿ ಅಂದ್ರೆ ಬಿಸಿದಂತ ಸ್ವಲ್ಪ ತಿಂತೀನಿ. ಯಾಕಂದ್ರೆ ಮತ್ತು ಹೊಟ್ಟೆ ಜಾಸ್ತಿ ಉಬ್ರ ಆಗ್ಬಿಡ್ತೈತಿ. ಜಾಸ್ತಿ ತಿಂದ್ರೆ ಇನ್ನೂ ಹೊಟ್ಟೆ ಹಸ್ತಿಲ್ಲ ನನಗೆ. ಅದಕ್ಕೆ ಈಗ ತಿನ್ನಲಿಲ್ಲ ಅಂದ್ರೆ 5 ಗಂಟೆ ಸುಮಾರು ಗೊರ್ರ ಅಂತೈತಿ ನೋಡ್ರಿ. ಗಟ್ಟಿಯಾಗಿನೇ ಬಂದೈತಿ ಸಾಂಬಾರು. ಈಗ ನಾನು ತಿಂತೀನಿ. ತಿಂದು ಇಷ್ಟು ಪಾತ್ರೆ ತೊಳಿಬೇಕು. ಈ ಕುಕ್ಕರ್ನ ತೊಳಿಬೇಕು. ಈ ಕುಕ್ಕರಿಂದ
ಮತ್ತು ಅನ್ನ ಮಾಡಕ್ಕೆ ಬೇಕು ನೋಡ್ರಿ. ಹಾಗಾಗಿ ಇದಿಷ್ಟು ರೈಸ್ ತಿಂದು ಪಾತ್ರೆ ಎಲ್ಲ ತೊಳೆದು ನೋಡೋಣ ಇವತ್ತೇನಾದರೂ ಮಾಡ್ಬೇಕಂತ ಮಾಡೀನಿ ಹಬ್ಬಕ್ಕೆ. ಚಕ್ಲಿ, ರವೆ ಉಂಡೆ, ಸಕ್ರೆ ಇಲ್ಲ, ಎಲ್ಲ ಖಾಲಿ ಆಗೈತಿ. ತೊಗೊಂಬರ್ಬೇಕು. ಸ್ಯಾಟರ್ಡೆ ಸಂಡೇನ ಹೋಗಬೇಕು. ಈಗ ಹೋಗೋಕ್ಕಾಗಲ್ಲ. ಡಿ-ಮಾರ್ಟಿಗೆ ಹೋದ್ರೆ ಚಲೋ ಹೊತ್ನಾಗ ಹಾಕ್ಕೊಂಬಂದ್ಬಿಡ್ಬೋದು ಬೇಕಾದಷ್ಟು. ಬಟ್ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗೆ ಹೋದ್ವಿ ಅಂದ್ರೆ, ಇಲ್ಲಿ KP ಅನ್ನೋ ಸೂಪರ್ ಮಾರ್ಕೆಟು ಈ ಕಡೆ ಹೋದ್ವಿ ಅಂದ್ರೆ ರೇಟ್ ಜಾಸ್ತಿ ಮತ್ತು ಕ್ವಾಂಟಿಟಿ ಕಡಿಮೆ ಬರ್ತೈತಿ. ಅದಕ್ಕೆ ಡಿ-ಮಾರ್ಟಿಗೆ ಹೋದ್ರೆ ಒಂದು 2 ತಿಂಗಳಿಗೆ ಆಗೋಷ್ಟು ಹಾಕ್ಕೊಂಬರ್ಬೋದು. ಅಷ್ಟು ಸ್ವಲ್ಪ ಅಲ್ಲಿ ಆಫರ್ ಚೆನ್ನಾಗಿರುತ್ತೆ, ಕಡಿಮೆ ರೇಟ್ ಇರುತ್ತೆ. ಹಾಗಾಗಿ ಸಂಡೇ ಸ್ಯಾಟರ್ಡೇನ ಹೋಗೋದು. ಈಗ ಇದ್ದಿದ್ರಾಗ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ, ಊಟ ಮಾಡ್ತೀನಿ ನೋಡಿರಿ. ಮಧ್ಯಾಹ್ನ ಅಷ್ಟು ವೀಡಿಯೋ ಮಾಡ್ಕೊಂಡ ಮತ್ತು ಹೊಳ್ಳಿ ಸಾಯಂಕಾಲದ ಕೆಲಸ ಇರ್ತಾವೆ ನೋಡಿರಿ. ಗೂಡ್ಸು, ಮುಸುರಿ ತೊಳಿ, ದೇವ್ರಿಗೆ ದೀಪ ಹಚ್ಚು ಇದಿತ್ತು. ಅದೆಲ್ಲ ಮುಗಿಸ್ಕೊಂಡೆ. ರಾತ್ರಿ ಮಧ್ಯಾಹ್ನ ನಾನು ಸಾಂಬಾರು ಮಾಡಿಟ್ಟಿದ್ನಲ್ಲ, ಅದಕ್ಕೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ ಮಾಡ್ಬೇಕಂಥೇಳಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ತೊಗೊಂಡು ನೋಡ್ಬೋದು. 1 ಗ್ಲಾಸ್ ನೀರು ಹಾಕಿನಿ. ಈಗ ಇನ್ನೊಂದು ಗ್ಲಾಸ್ ನೀರನ್ನು ತೊಗೊತಾ ಇದ್ದೀನಿ. ಅದರಲ್ಲಿ 1/4 ಕಪ್ಪಷ್ಟು ನಾನು ನೀರು ಹಾಕಿ ಇನ್ನು 1/4 ಕಪ್ಪಷ್ಟು ನೀರನ್ನು ತೆಗೆದಿಟ್ಕೊತಾ ಇದ್ದೀನಿ. ಎದಕ್ಕೆ ಅಂತ ತೋರಿಸ್ತೀನಿ ನಾನು. ಇವಾಗ ನೋಡ್ಬೋದು ಆ ನೀರನ್ನು ಒಂದು ಕಪ್ಪಿಗೆ ಹಾಕ್ಕೊಳಕತ್ತೀನಿ. ಆ ಕಪ್ಪಿಗೆ ನೀರು ಹಾಕಿ 1 ಸ್ಪೂನಷ್ಟು ಮಾತ್ರ ನಾವು ರಾಗಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ ಅದರೊಳಗೆ. ಅಂದರೆ ಈ ರೀತಿ ಮಾಡೋದ್ರಿಂದ ಗಂಟಾಗೋದಿಲ್ಲ ರಾಗಿ ಮುದ್ದೆ, ಚೆನ್ನಾಗಿ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಮುದ್ದೆ ನೋಡಿರಿ. ಈಗ ಹಿಟ್ಟು ಹಾಕಿ ಅದನ್ನು 1 ಗಂಟೆ ಇರಲಾರ್ದಂಗೆ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಿಟ್ಟನ್ನು. ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಟೋಟಲ್ 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ತೊಗೊಂಡಿನಿ. ಕುದಿಯೋಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿನಿ. 1/4 ಕಪ್ಪಷ್ಟು ಇಲ್ಲಿ ಇದು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. 1 ಗಂಟೆ ಇರಲಾರ್ದಂಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ದಿನ ಆಗಿತ್ತು ರಾಗಿ ಮುದ್ದೆ ಮಾಡಿದ್ದೇ ಇಲ್ಲ ಮನ್ಯಾಗ. ಒಂದು ಸಲ ಹೋಟೆಲಿಂದ ತಂದು ಕೊಟ್ಟಿದ್ದರು ನಮ್ಮ ಮನೆಯವರು. ಅದನ್ನು ತಿಂದಿದ್ದೆ, ಮತ್ತು ಮನ್ಯಾಗ ಮಾಡಿದ್ದೇ ಇಲ್ಲ. ಹಿಟ್ಟಿತ್ತು, ಮಾಡೋಕ್ಕಾಗಿದ್ದಿಲ್ಲ. ಹಾಗಾಗಿ ಇವತ್ತು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಾಕೊಂತೀನಿ ನೋಡಿರಿ. ನೀರು ಕುದಿ ಬಂತು. ನೀರು ಕುದಿ ಬಂದಮೇಲೆ ಈಗ ನಾನು ಇದು ಹಿಟ್ಟು ಕಲಿಸಿಟ್ಕೊಂಡಿದ್ದು ನೋಡಿರಿ, ಅದನ್ನು ಹಾಕಿದೆ. ಅದು ಹಾಕಿದ ಮೇಲೆ ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. 1 ಕಪ್ ಹಿಟ್ಟಿಗೆ 1 ಸ್ಪೂನಷ್ಟು ಉಪ್ಪಾದ್ರೆ ಸಾಕಾಗುತ್ತೆ, ಕರೆಕ್ಟ್ ಆಗುತ್ತೆ ಮೆಜರ್ಮೆಂಟು. ಆಮೇಲೆ 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕೀನಿ. ತುಪ್ಪ ಹಾಕೋದ್ರಿಂದ ಮುದ್ದೆ ಸ್ವಲ್ಪ ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಈಗ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಕುದಿನೂ ಕೂಡ ಬಂತು ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಉಪ್ಪು ಮತ್ತು ತುಪ್ಪ ಹಾಕಿರ್ತೀನಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು. ಈಗ ನೋಡಿರಿ ಕರೆಕ್ಟಾಗಿ 1 ಕಪ್ಪಷ್ಟು ನಾನು ಅಳತೆಯಲ್ಲಿ ಹಿಟ್ಟನ್ನು ತೊಗೊಂಡಿನಿ. ಈ ರೀತಿ 1 ಕಪ್ಪು ಹಿಟ್ಟಿನಲ್ಲಿ ಮುದ್ದೆ ಮಾಡಿದ್ದೆ. 3 ಮುದ್ದೆ ಆಗಿದ್ದು ಫ್ರೆಂಡ್ಸ್. ಕರೆಕ್ಟಾಗಿ ನಮ್ಗೆ 4 ಜನಕ್ಕೆ 1 ಮುದ್ದೆನಲ್ಲಿ ನಾನು ನವ್ಯ ತಿಂತೀವಿ, 1 ಮುದ್ದೆ ನಮ್ಮ ಮನೆಯವ್ರು ತಿಂತಾರೆ, ಮತ್ತು ಇನ್ನೊಂದು ಮುದ್ದೆ ನಮಿತಾ ತಿಂದ್ಲು. ನಮಿತಾನು ನಾನು ಊಟ ಮಾಡಲ್ಲ, ಹೊಟ್ಟಸ್ತಿಲ್ಲ ಅಂದ್ಲು. ಯಾಕಂದ್ರೆ ಸ್ಕೂಲಿಂದ 5 ಗಂಟೆಗೆ ಬರ್ತಾಳೆ, ಬಂದು ಊಟ ಮಾಡ್ತಾಳೆ. ಉಣ್ಣಾರಿಗಿನ ಒಂದು 6 ಗಂಟೆ ಆಕೈತೆ ನೋಡಿರಿ. ಹಾಗಾಗಿ ಆಕೆ ತಿನ್ನಂಗಿಲ್ಲ ಅಂತ ಹೇಳಿದ್ಲು. ಹಿಟ್ಟು ಹಾಕಿ ಈ ರೀತಿ ಬಿಟ್ಟೀನಿ ನೋಡಿರಿ. ಈಗ ರಾತ್ರಿ ಊಟಕ್ಕೆ ಮುದ್ದೆ ಮಾಡಕತ್ತೀನಿ, ಮತ್ತು ಇದು ರೈಸ್ ಗಿಟ್ಟಿ ರಾಗ ಎಬ್ಬಿಸ್ಬಿಟ್ಟ. ಸಾಂಬಾರು ಮಧ್ಯಾಹ್ನ ಮಾಡಿದ್ನಲ್ಲ, ಹಾಗಾಗಿ ಮುದ್ದೆ ಮತ್ತು ಸಾಂಬಾರು ಇವತ್ತು. ಇದು ಮುದ್ದೆ, ರೈಸು, ಕಾಳಿನ ಸಾರು. ಸ್ವೀಟ್ ಅಂಕರ್ ಏನು ಮಾಡಲಿಲ್ಲ, ಮತ್ತು ಮಾಡಿದ್ರೆ ಅದು ಪಂಚಮಿಗೆ ಅಂತ ಹೇಳಿಬಿಟ್ಟು ನಮ್ಮ ನವ್ಯ ಹೆಂಗೆ ಕಿರ್ಚಾಡಕತ್ತಾವ್ರಿ. ಹೌದಾ? ಏಯ್ ನವಕ್ಕ, ನವಕ್ಕ, ಹಾಯ್ ನವಕ್ಕ, ಹಾಯ್ ನವಕ್ಕ.
ಧ್ವನಿ ನೋಡಿ ಸಾಕು 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 ತಲೆ ಇಡ್ಕೊ ಕತ್ತಿಡ್ಕೊ ಸಾಕು ಬಿಡು ಸಾಕು ಬಿಡು ಸಾಕು ಯಾಕೆ ಕಾಣಕ್ಕಿಲ್ಲ ಇಲ್ಲಿ ನೋಡು ಆಯ್ತಾನ ಇಷ್ಟು ನಡೆದೈತೆ ನೋಡ್ರಿ ಮನ್ಯಾಗ ನಮ್ಮ ಅಕ್ಕ ಅಂತ್ರಿ ಇವತ್ತು ಸಂಜೆ ಮುಂದಿಂದ ಆ ಥರ ಮಾಡಕತ್ತ ಇಷ್ಟೊತ್ತನ ಸುಮ್ಮನೆ ಇದ್ಲು ಸುಮ್ಮನೆ ಕಣ್ಮ್ಯಾಗ ಮಾಡ್ಕೊಂಡು ನೋಡ್ಕೊಂತ ಕುಂತಿದ್ಲು ಈಗ ಜೋರಾಗಿ ಹೊಟ್ಟೆ ಸತ್ತೆ ಏನೈತೆ ಗೊತ್ತಿಲ್ಲ ಸಂಜೆ ಮುಂದೆ ಚಹಾ ಮತ್ತು ಬ್ರೆಡ್ ತಿನ್ಸಿದ್ದೆ 2 ಬ್ರೆಡ್ ತಿಂದಿದ್ದೆ ನಿದ್ದೆ ಅಕ್ಕಿಗೆ 2 ದಿವಸ ನಿದ್ದೆ ಚೆನ್ನಾಗಿ ಆಗಿದ್ದಿಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಬಂದು ಅದಕ್ಕೆ ಮುದ್ದೆ ತಿನ್ಬೇಕು ನೋಡ್ರಿ ಈಗ ಈ ರೀತಿ ಅಳ್ಳಕ್ಕೆ ಬಿಡ್ಬೇಕು ಹಿಟ್ಟು ಹಾಕಿ ಅಂದ್ರೆ ಮುದ್ದೆ ಚಲೋ ವಾ ನೋಡಿರಿ ಫ್ರೆಂಡ್ಸ್ ನಾನು ಕುದಿಯೋವಂಥ ನೀರಿಗೆ ಹಿಟ್ಟು ಹಾಕಿ ಮುಚ್ಚಿಟ್ಟಿದ್ದೆ ಒಂದು 5 ನಿಮಿಷ ಇಲ್ಲಾಂದ್ರೆ ಒಂದು 10 ನಿಮಿಷ ಬಿಟ್ರೂ ಪರವಾಗಿಲ್ಲ ಇದು ಒಲೆ ಉರಿ ಸಣ್ಣದಾಗಿ ಇಟ್ಟಿರಬೇಕು ಇಟ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಈ ರೀತಿ ಉಕ್ಕು ಬರೋದಿಲ್ಲ ಆಮೇಲೆ ಸ್ಪೂನು ಈ ಥರ ಮರದ ಸ್ಪೂನನ್ನು ಯೂಸ್ ಮಾಡಕತ್ತೀನಿ ನಾನು ಅದನ್ನ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 5ರಿಂದ 8 ನಿಮಿಷ ಆಗಿರ್ಬೋದು ಹೆಚ್ಚು ಕಡಿಮೆ ಒಂದು 10 ನಿಮಿಷ ಮುಚ್ಚಿಟ್ಟು ಅದಾದಮೇಲೆ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಿಟ್ಟು ಮತ್ತು ನೀರು ಅಳ್ಕೊಂಬಿಟ್ಟಿರ್ತೈತಿ ಫ್ರೆಂಡ್ಸು ಚೆನ್ನಾಗಿ ಕುದಿ ಬಂದಿರ್ತೈತಿ ಮುಚ್ಚಿರ್ತೀವಲ್ಲ ಹವೆಯಲ್ಲಿ ಅದು ಚೆನ್ನಾಗಿ ಬೆಂದಿರುತ್ತೆ ರಾಗಿ ಮುದ್ದೆ ಹಸಿ ಇರಬಾರ್ದು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನಾವು ಹವೆಯಲ್ಲಿ ಅಂದ್ರೆ 1 ಗಂಟೆ ಇರ್ಲಾರ್ದಂಗೆ ನೀಟಾಗಿ ಬೆಣ್ಣೆ ಥರ ಬರ್ತೈತಿ ಮುದ್ದೆ ಭಾಳ ಚಲೋ ಬಂದಿತ್ತು ಮುದ್ದೆ ಮಾತ್ರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಲೆ ಮೇಲೆ ಇಟ್ಟು ನಾವು ತಿರ್ವಕ್ಕೆ ಹೋದ್ರೆ ಅಷ್ಟು ಗಾವಾಗಂಗಿಲ್ಲ ಹಾಗಾಗಿ ಈಗ ನೋಡ್ಬೋದು ನಾನು ಮುದ್ದೆ ಪಾತ್ರೆನ ತೆಳಗಿಟ್ಕೊಂಡು 2 ಕಾಲು ಅದಕ್ಕೆ ಆಸರೆ ಕೊಟ್ಟು ಚೆನ್ನಾಗಿ ತಿರುವಾಕತ್ತೀನಿ ಮುದ್ದೆನ ಎಷ್ಟು ತಿರುವ್ತೀನಿ ನೋಡ್ರಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಗಂಟಿರೋದಿಲ್ಲ ಹಾಗಾಗಿ ಮುದ್ದೆ ತಿನ್ನಬೇಕು ಅನಿಸಿತ್ತು ಸಾಂಬಾರನ್ನು ಕೂಡ ಸಖತ್ತಾಗಿತ್ತು ಆ ಸಾಂಬಾರು ಜೊತೆಗೆ ಮುದ್ದೆ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ಬೇಕು ಅನ್ನಿಸ್ತಾ ಹಾಗಾಗಿ ಮಾಡೇ ಬಿಟ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಮಾಡಕ್ಕೆ ಕುಂತೀನಿ ಮತ್ತು ಎಲ್ಲರೂ ತಿಂದ್ವಿ ಮನ್ಯಾಗ 3 ಮಂದಿ ತಿಂದ್ವಿ 3 ಮುದ್ದೆ ಆಗಿತ್ತು ನಮ್ಮ ಮನೆಯವರು ಒಂದು ತಿನ್ನಲ್ಲ ಅಂತ ಅಂದು ಹೇಳಿದರು ನಮ್ಮ ಮನೆಯವರು ತಿನ್ನಲ್ಲ ಅಂದರು ನಮಿತನೂ ತಿನ್ನಲ್ಲ ನಂಗೆ ಹೊಟ್ಟೆ ಹಸ್ದಿಲ್ಲ ಅಂದ್ಲು ಬಟ್ ಅದು ಮಾಡಿದಾಗ ಎಲ್ಲರೂ ತಿಂದರು ಇನ್ನು ನನಗೆ ಸಾಲಿಲ್ಲ ನನಗೆ ನವ್ಯಾಗ ಇಬ್ಬರು ಸೇರಿ ಒಂದೇ ತಿಂದ್ವಲ್ಲ ಸಾಲಿಲ್ಲ ಅದು ನನಗೆ ನವ್ಯಾಗ ಬಟ್ ಹೊಟ್ಟೆ ತುಂಬಿತು ಮ್ಯಾಲೆ ಒಂದು ಸ್ವಲ್ಪ ರೈಸ್ ತಿಂದ್ವಲ್ಲ ಹೊಟ್ಟೆ ತುಂಬಿತು ಅವ್ರಿಗೆ ಕೂಡ ಹೊಟ್ಟೆ ತುಂಬಿತು ನಮ್ಮ ನಮಿತಾ ಅಂತೂ ಬರೀ ಒಂದು ಮುದ್ದೆ ಮಾತ್ರ ತಿಂದ್ಲು ರೈಸ್ ತಿನ್ನಲಿಲ್ಲ ಆಕಿ ಹೊಟ್ಟೆ ಹಸ್ತಿಲ್ಲ ಅಂದಿದ್ಲು ಆದ್ರೂ ಬಾ ಊಟ ಮಾಡಿ ಒಂದು ಮುದ್ದೆ ಮಾಡೀನಿ ಅಂತ ಅಂದೆ ಮತ್ತು ಯಾಕೋ ಬಂದು ಒಂದು ಮುದ್ದೆ ತಿನ್ಲಕ್ಕಿ ಅಂದರೆ ತೀರ ದೊಡ್ಡ ಮಾಡಿದ್ದಿಲ್ಲ ತೋರಿಸ್ತೀನಿ ನಾನು ನಿಮಗೆ ಒಂದೊಂದು ಮೀಡಿಯಮ್ ಸೈಜ್ ಮಾಡಿದ್ದೆ ತೀರ ಚಿಕ್ಕದು ಅಲ್ಲ ತೀರ ದೊಡ್ಡದೂ ಅಲ್ಲ ಮೀಡಿಯಮ್ ಸೈಜ್ ತುಂಬ ದೊಡ್ಡದು ಮಾಡಿದ್ರೆ ಏನಾಗುತ್ತೆ ತಿನ್ನೋಕೆ ಆಗಂಗಿಲ್ಲ ಯಾಕಂದ್ರೆ ನಾವು ಜಾಸ್ತಿ ತಿನ್ನಲ್ಲ ನೋಡ್ರಿ ರೂಢಿ ಇರಲ್ಲ ನಮಗೆ ಅಷ್ಟೊಂದು ಮುದ್ದೆ ತಿನ್ನೋದು ಅಂದರೆ ಮಾಡ್ಕೊತ ಇದ್ರೆ ರೂಢಿ ಬೀಳ್ತೈತಿ ಯಾವಾಗಾರ ಒಂದ್ಸಲ ಮಾಡಿರ್ತೀವಲ್ಲ ಹಾಗಾಗಿ ಜಾಸ್ತಿ ಒಮ್ಮಕ್ಕಳೇ ತಿನ್ನೋಕ್ಕಾಗಲ್ಲ ದೊಡ್ಡ ಮುದ್ದೆನ ಚಿಕ್ಕದಾದ್ರೆ ಪರವಾಗಿಲ್ಲ ತಿನ್ಬೋದು ಹಾಗಾಗಿ ಮೀಡಿಯಮ್ ಸೈಜ್ ಮುದ್ದೆನ ಕಟ್ಟಿದ್ದೆ ನೋಡ್ರಿ ಈಗ ಕೆಳಗಡೆ ಕುತ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ರಾಗಿ ಹಿಟ್ಟು ಮುದ್ದೆನ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮುದ್ದೆ ಕಟ್ತೀನಿ ಕೈಲೇ ಕಟ್ಟಕತ್ತೀನಿ ನೋಡ್ರಿ ಬಿಸಿ ಇತ್ತು ಆದ್ರೂ ಏನು ಅಷ್ಟು ಇದ್ದಿದ್ದಿಲ್ಲ ಕೈಗೆ ಈ ಥರ ನಾವು ನೀರು ಹಚ್ಕೊಂಡು ಮುಟ್ಟಿದ್ರೆ ಅಥವಾ ಹಾಗೇನೆ ಮುಟ್ಟಿದ್ರೆ ಅದು ನಮ್ಮ ಕೈಗೆ ಅಂಟಬಾರ್ದು ಅಂಟಿತು ಅಂದರೆ ಇನ್ನೂ ಹಸಿ ಬಿಸಿ ಐತಿ ಅಂದಂಗೆ ಅಂಟಿಲ್ಲ ನಮ್ಮ ಕೈಗೆ ಒಂಚೂರ್ನೂ ಅಂಟಲ್ಲ ಅಂತಂದ್ರೆ ಅದು ಚೆನ್ನಾಗಿ ಬೆಂದೈತಿ ಅಂತ ಅರ್ಥ ಹಾಗಾಗಿ ನೋಡ್ಬೋದು ಈಗ ಚಿಕ್ಕದಾಗಿ ಮುದ್ದೆ ಉಂಡೆನ ಕಟ್ಟಕತ್ತೀನಿ
ನೋಡ್ರಿ ಮುದ್ದೆ ರೆಡಿ ಆಯಿತು, ಅನ್ನನೂ ಆಯಿತು, ವಿಜಲ್ ಕೂಗೈತಿ, ತಣ್ಣಗಾಗಬೇಕು. ಸಾಂಬಾರು ಬಿಸಿಗಿಡ್ತೀನಿ. ಮಧ್ಯಾಹ್ನ ಮಾಡಿದ್ದು ನೋಡ್ರಿ, ಹಾಗಾಗಿ ಈಗ ಒಂದು ಸ್ವಲ್ಪ ಸಾಂಬಾರು ಬಿಸಿ ಮಾಡಿ ಕುದಿಸಿಟ್ನಂದ್ರೆ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿದ್ದು ಬಡ್ಕಂತೈತಿ, ಅದಕ್ಕೆ ಫಸ್ಟ್ ಆನ್ ಮಾಡಿಬಿಟ್ಟು ಸಾಂಬಾರು ಬಿಟ್ಟು. ವಾ ಏನವ ಏನವ ನಾನು ಒಟ್ಟು ಮೊಬೈಲ್ನಾಗ ಮಾತಾಡಕ್ಕೆ ಕುಂತ್ರೆ ಚಲೋ ಆಕೈತಿ ನೋಡ್ರಿ. ನಾವೇನ್ರಿ ಸಾಂಬಾರು ಒಂದು ಸ್ವಲ್ಪ ಗಟ್ಟಿನ ಆಗ್ಬಿಟ್ಟೈತಿ, ಚಪಾತಿ ದೋಸೆ ಮಸ್ತ್ ಆಕೈತಿ. ಬಟ್ ಅನ್ನಕ್ಕೆ ಇದಕ್ಕೆ ಒಂಥರ ಗಟ್ಟಿ ಆಗೈತಿ. ಗಟ್ಟಿ ಯಾಕಾಗೈತಿ ಅಂದ್ರೆ ನಾನು ಪುಟಾಣಿ ಹಾಕಿದ್ದೀನಿ. ಈ ಕಡೆ ಎಲ್ಲ ಸಾಂಬಾರು ಮಾಡ್ತಾರೆ ನೋಡ್ರಿ, ಪುಟಾಣಿ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇವತ್ತು ಪುಟಾಣಿ ಹಾಕಿ ನೋಡೋಣ ಇದು ಹೆಂಗಿರುತ್ತೆ ಸಾಂಬಾರು ಟೇಸ್ಟ್ ಅಂತ ಹೇಳ್ಬಿಟ್ಟು. ಕಡಲೆಪಪ್ಪು ಅಂತಾರಲ್ಲ, ನಮ್ಮ ಕಡೆ ಪುಟಾಣಿ ಅಂತೀವಿ, ಅದು ಹಾಕಿನಿ. ಅದಕ್ಕೆ ಗಟ್ಟಿ ಆಗ್ಬಿಟ್ಟೈತಿ ಸಾಂಬಾರು. ಸ್ವಲ್ಪ ಗಟ್ಟಿ, ಈ ಥರ ಗಟ್ಟಿ ಇದ್ರೆ ಒಂಥರ ಅನಿಸುತ್ತೆ. ಸ್ವಲ್ಪ ನೀರಾಗಿತ್ತು ಚೆನ್ನಾಗಿರ್ತಿತ್ತು. ನೋಡೋಣ, ಚಪಾತಿಗಂತೂ ಮಸ್ತ್ ಆಕೈತಿ. ನಾಳೆ ಬೆಳಿಗ್ಗೆ ಆದ್ರೆ ಚಪಾತಿ ಮಾಡ್ತೀನಿ. ಈ ಸಾಂಬಾರು ಖಾಲಿ ಆಕೈತಿ, ಚಪಾತಿ ಜೊತೆ ಚೆನ್ನಾಗೇ ಇರುತ್ತೆ ತಿನ್ನಕ್ಕೆ. ಗೋಧಿ ಹಿಟ್ಟು ಖಾಲಿ ಆಗೈತ್ರಿ ಇವತ್ತು, ತರ್ತೀರೇನ? 1 kg ಅಷ್ಟು ಚಿಕ್ಕದ ಪ್ಯಾಕೆಟ್ ತೊಗೊಂಬಂದ್ಬಿಡ್ರಿ. ಏನು ಇಲ್ಲಂದ್ರೆ ಆರ್ಡರ್ ಮಾಡ್ತೀರನ? ಯಾವಾಗ? ನಾಳೆ ಬೆಳಿಗ್ಗೆ ಲಗುನ ಎದ್ದು ಮಾಡ್ಬೇಕಲ್ಲ, ನಮಿತಾಗ ಗಟ್ಟಿ ಐತಿ ಸಾಂಬಾರು, ಚೆನ್ನಾಗೈತಿ. ನಾಳೆ ಚಿತ್ರಾನ್ನ, ಮೊನ್ನೆ ಚಿತ್ರಾನ್ನ ಮಾಡೀನಿ ಬರೀ. ಅತ್ಗ ಚಿತ್ರಾನ್ನ ಚಿಂತಿ, ಈಗ ಪಾಸ್ತಾ ಚಿಂತಿ, ನನಗೆ ಚಪಾತಿ ರೊಟ್ಟಿ ಚಿಂತಿ. ಹಿಂಗೈತೆ ನೋಡ್ರಿ ನಮ್ಮನೆ. ನನಗಂತ ಚಿತ್ರಾನ್ನ ಜಾಸ್ತಿ ತಿನ್ನಂಗಲ್ಲ, ನಮ್ಮ ಮನೆಯವ್ರಿಗೆ ಬರೀ ರೈಸ್ ಐಟಮ್ ಕೊಟ್ರೆ ತಿಂತಾರೆ ಜಾಸ್ತಿ. ಅವ್ರು ಚಪಾತಿ ರೊಟ್ಟಿ ಕೆಳಗೆ ಇಲ್ಲ, ಏನಾರ ಮಾಡುವ ರೈಸ್ ಐಟಮ್ ಇದ್ರೆ ಬೇಕು, ಸಾಕು. ನನಗೆ ನವ್ಯಾಗ ಒಂದು ಸ್ವಲ್ಪ ದೊಡ್ಡದು ಮಾಡೀನಿ. ಇದು ನಮ್ಮ ಮನೆಯವ್ರಿಗೆ, ಇದು ಚಿಕ್ಕದು ನಮ್ಮ ನಮಿತಾಗ. ಇನ್ನೊಂದು ಚೂರು ದೊಡ್ಡದೈತಿ, ತೀರ ಏನು ದೊಡ್ಡದಿಲ್ಲ, ನೋಡ್ದಿಲ್ಲ ಇಷ್ಟ ಐತಿ. ವಿಡಿಯೋದಾಗ ದೊಡ್ಡದು ಕಾಣಿಸಾಗತ್ತೈತಿ ಸ್ವಲ್ಪ. ನವ್ಯಾಗ ನನಗೆ ಅರ್ಧ ಜಾಸ್ತಿ ಮಾಡಿ ಸುಮ್ಮನೆ ತಿನ್ನಲ್ಲ, ಅದಕ್ಕೆ 1 ಕಪ್ ಹಿಟ್ಟಿಲೆ ಕರೆಕ್ಟಾಗಿ ಮಾಡೀನಿ. ಬರ್ರಿ ಹೊಟ್ಟೆ ಸಲ ನೀನು ನಿಮಗಿನ್ನ. ಪೂರಿಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಚಪಾತಿ ದೋಸೆ. ಅವ್ರು ಬಂದ್ಮೇಲೆ ಪಾರಿ ಐತಲ್ಲ ಈಗ ಎಲ್ಲ ಮತ್ತೆ ಪೆಪ್ಪರ್ ನಾನಾಗ್ಲಿ ಯಾಕೆ ಮಾತಾಡ್ಲಿ ಅನ್ನೋದು. ಯಾರಿಲ್ಲ.
ಈಗ ನೋಡ್ರಿ ಪಿಕ್ಚರ್ ಹಾಕಿದ್ರು ನಮ್ಮ ಮನೆಯವರು, ನಾನು ನನ್ನ ಕನಸು ಪಿಕ್ಚರ್. ಹಳೆ ಪಿಕ್ಚರ್ ಆದ್ರೂ ಭಾಳ ಚಂದಿತ್ತು. ಫೀಲಿಂಗ್ಸ್ ಐತಿ ಮತ್ತು ಹಾಗೆ ಕಾಮಿಡಿನೂ ಇತ್ತು. ಹಾಗಾಗಿ ನೋಡ್ಕೊತ ಊಟ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಟಿ ವಿ ಒಳಗೆ ಹಾಕಿ ನೋಡಾಕಂತಿದ್ವಿ. 4 ಜನ ಈ ರೀತಿ ಕೂತ್ಕೊಂಡು ಊಟ ಮಾಡಿದ್ದ ಭಾಳ ದಿವಸ ಆಗಿತ್ತು. ಹಂಗೆ ನವ್ಯಾಗ ಊಟ ಮಾಡಿಸ್ಬಿಡ್ತಿದ್ದೆ, ಹಂಗೆ ಒಬ್ಬೊಬ್ಬರು ಹಾಕ್ಕೊಂಡು ಊಟ ಮಾಡ್ತಿದ್ವಿ. ಬಟ್ ಇವತ್ತು 4 ಜನ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಹಾಗೆ ಪಿಕ್ಚರ್ನು ಕೂಡ ನೋಡ್ಕೊತ ಮಾಡ್ತಾಯಿದ್ವಿ ಊಟನ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಸಿಸ್ಟರ್, ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮುಗೀತಾ ಅಂತೇಳ್ಬಿಟ್ಟು. ನಾನಿನ್ನೂ ಶಾಪಿಂಗೇ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಎಲ್ಲರ ಥರ ನಾವು ಹಬ್ಬಕ್ಕೆ ಅಂಥೇಳ್ಬಿಟ್ಟು ಸ್ಪೆಷಲ್ಲಾಗಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ನಾನು. ಏನು ಬೇಕು ಅವಶ್ಯಕತೆ ಏನೈತೋ ಅದನ್ನು ಮಾತ್ರ ಶಾಪಿಂಗ್ ಮಾಡ್ತೀನಿ. ಈ ಮನೇಲಿ ಏನೈತೆ ನೋಡ್ರಿ ಅದರಲ್ಲೇ ಹಬ್ಬ ಮಾಡಿ ಮುಗಿಸ್ಬಿಡ್ತೀನಿ. ಸ್ಪೆಷಲ್ಲಾಗಿ ಹೋಗಿ ಅದನ್ನು ತೊಗೊಂಬನ್ನಿ ಇದನ್ನು ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಂಗಿಲ್ಲ. ಒಂದು ಸೀರೆ ತರ್ತೀನಿ ಮತ್ತು ಹಣ್ಣು ಹೂವು ಈ ಥರದ್ದೆಲ್ಲ ತೊಗೊಂಬರ್ತೀನಿ. ಪೂಜೆಗೆ ಏನು ಬೇಕು ನೋಡ್ರಿ ಅದನ್ನೆಲ್ಲ ತೊಗೊಂಬರ್ತೀನಿ. ನೋಡೋಣ, ಇನ್ನೂ ಶಾಪಿಂಗ್ ಮಾಡಿಲ್ಲ. ಇವಾಗ ಆಲ್ರೆಡಿ ಒಂದು ವಾರ 15 ದಿನ ಮಾಡಿದ್ದಾರೆ ಆಲ್ರೆಡಿ ಶಾಪಿಂಗ್ನ ಕೆಲವೊಬ್ಬರು. ಬಟ್ ನಮ್ದು ಹಾಗಿಲ್ಲ, ಟೈಮು ಸಿಗ್ತಾ ಇಲ್ಲ ಹೋಗೋಕ್ಕೆ. ಸೀರೆ ಕೂಡ ತೊಗೊಂಬರ್ಬೇಕು. ಮುಂದೆ ನಾವು ಹೋಗ್ತೀವಿ ಅಂದ್ರೆ ಅವಾಗ ತುಂಬ ರಶ್ ಇರ್ತಾವೆ ಅಂಗಡಿನೂ ಕೂಡ. ಆಮೇಲೆ ಕಲೆಕ್ಷನ್ನು ಕೂಡ ಕಡಿಮೆ ಆಗಿಬಿಟ್ಟಿರ್ತಾವೆ. ಆನ್ಲೈನಲ್ಲಿ ತೊಗೋಬೇಕು ಅನಿಸುತ್ತಾ, ಬಟ್ ಹೆಂಗಿರ್ತಾವೋ ಏನೋ ಹೇಳೋಕ್ಕಾಗಿಲ್ಲ. ಹಂಗಾಗಿ ಅಂಗಡಿಗೆ ಹೋಗಿಬಿಟ್ಟು ನಾವೇ ತೊಗೊಂಬಂದ್ಬಿಟ್ರೆ ಅದು ಒಂದು ರೀತಿ ಒಳ್ಳೆಯದು ಅಂಥೇಳ್ಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ಮೀಶೋದಲ್ಲಿ ಎಲ್ಲ ನೋಡ್ತಾ ಇದ್ದೆ, ಸೀರೆ ಎಲ್ಲ ಚೆನ್ನಾಗಿದ್ದಾವೆ, ರೇಟೂ ಕೂಡ ಕಡಿಮೆ ಅದಾವೆ. ಬಟ್ ಕ್ವಾಲಿಟಿ ನೋಡ್ಕೋಬೇಕು ನೋಡಿರಿ. ಹಾಗಾಗಿ ಚೆನ್ನಾಗಿರೋದು ಲಕ್ಷ್ಮಿಗೆ ಉಡ್ಸೋಕ್ಕಂಥೇಳಿ ಒಂದು ಚೆನ್ನಾಗಿರೋ ಒಂದು ಸೀರೆ ತೊಗೋಬೇಕು ಅಷ್ಟೇ, ಇನ್ನೇನು ಶಾಪಿಂಗ್ ಇಲ್ಲ. ಮಕ್ಕಳಿಗೆ ನಮಗೆ ಬಟ್ಟೆ ಗಿಟ್ಟೆ ಏನು ಖರೀದಿ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ದೀಪಾವಳಿಗೆ ತೊಗೊತೀವಿ ಮತ್ತು ಮಕ್ಕಳದ್ದು ಇದು ಇರುತ್ತೆ ನೋಡಿರಿ, ಬರ್ತಡೇ. ನಮಿತಂದು ಬರ್ತಡೇನೂ ಕೂಡ ಆಗಸ್ಟ್ 25ಕ್ಕೆ ಇರೋದು. ಹಂಗಾಗಿ ಅಕ್ಕಿಗೆ ಅಷ್ಟೇ ತೊಗೊತೀವಿ, ನಮಗೇನು ತೊಗೊಳಕ್ಕೆ ಹೋಗಂಗಿಲ್ಲ. ನೋಡೋಣ ಹೆಂಗೆ ಬರ್ತೈತಿ ಹಂಗೆ ಮಾಡ್ತೀವಿ. ಶಾಪಿಂಗ್ ಅಂತೂ ಇನ್ನೂ ಮಾಡಿಲ್ಲ. ಈಗ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಐತಿ, ಹೋಗಬೇಕು. ಡಿ ಮಾರ್ಟಿಗೆ ಹೋಗಿ ಎಲ್ಲ ತೊಗೊಂಬರ್ಬೇಕಂತ 3 ದಿವಸದಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡೋಣ, ಆದರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಇಷ್ಟಪಟ್ಟು ತಿಂದರು. ಏನಪ್ಪ ಅಂದರೆ ರಾಗಿ ಮುದ್ದೆ ಸಖತ್ತಾಗಿತ್ತು, ಸಾಂಬಾರು ಜೊತೆಗಂತೂ ಸೂಪರಾಗಿತ್ತು. ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಊಟ ಮಾಡಿದ್ವಿ. ಆಮೇಲೆ ಹೆಲ್ದಿಯಾಗಿರುವಂಥ ಊಟನ ಅಂತಲೇ ಹೇಳ್ಬೋದು. ರಾಗಿ ಮುದ್ದೆ ತುಂಬ ಒಳ್ಳೆಯದು ಹೆಲ್ತಿಗೆ, ತಂಪು, ದೇಹಕ್ಕೂ ಕೂಡ ತಂಪು, ಶಕ್ತಿನೂ ಕೂಡ ಕೊಡುತ್ತಾ. ಡೈಲಿ ತಿನ್ನೋಕ್ಕಾಗಂಗಿಲ್ಲ, ಯಾವಾಗಾರು ಒಂದು ಸಲ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಪಲ್ಯ ತಿನ್ನೋರು ನೋಡ್ರಿ, ಹಂಗಾಗಿ ರಾಗಿ ಮುದ್ದೆನೂ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ಹಿಟ್ಟಿದ್ರೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಈ ರೀತಿ ಮಸಾಲೆ ಸಾಂಬಾರು, ಸೊಪ್ಪು ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಚೆನ್ನಾಗಿರ್ತೈತಿ. ಹಾಗಾಗಿ ಮಾಡಿರ್ತೀನಿ ಮನ್ಯಾಗ. ಒಂದು ವೇಳೆ ನನಗೇನಾದರೂ ಹುಷಾರಿಲ್ಲಪ್ಪ ಅಂತಂದಾಗ ನಮ್ಮ ಮನೆಯವ್ರು ಏನಾದರೂ ಹೊರಗಡೆ ಊಟ ತೊಗೊಂಬರ್ತೀನಿ ಅಂತಾರೆ ನೋಡ್ರಿ, ಅವಾಗ ಫಸ್ಟ್ ಕೇಳೋದು ನಾನು ರಾಗಿ ಮುದ್ದೆ ತೊಗೊಂಬರ್ರಿ ಅಂತೀನಿ. ಯಾಕಂದ್ರೆ ಅಲ್ಲೊಂದು ಹೋಟೆಲ್ ಐತಿ, ಆ ಹೋಟೆಲ್ನೊಳಗೆ ಸಾಂಬಾರು, ಕಾಳು ಪಲ್ಯ ಅಥವಾ ತರಕಾರಿ ಪಲ್ಯ ಮತ್ತು ಅದ್ರ ಜೊತೆಗೆ ಒಂದು ಬಜ್ಜಿ 2 ಬಜ್ಜಿ ಮುದ್ದೆ ಕೊಡ್ತಾರೆ. ಸಖತ್ತಾಗಿರುತ್ತೆ. ಒಂದು 30 ರೂಪಾಯಿನ ತೊಗೊತಾರೆ ಅಷ್ಟೇ, ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.